ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 20 ಪ್ರಾಬ್ಲಮ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ 21. The area of a quadrilateral formed by tangents at the ends of lattice rectum of the ellipse x square plus 2y square is equal to 2 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದು ಈಸಿ ಇದೆ. ಡಿವೈಡಿಂಗ್ ಬೈ 2 ಮಾಡ್ಕೊಂಡೆ ಅಂದ್ರೆ x square by 2 plus y square equal to 1. ಹೌದಾ? ಅಂದ್ರೆ ಇಲ್ಲಿ a ಸ್ಕ್ವೇರ್ ಇರೋ ಜಾಗದಲ್ಲಿ 2 ಇದೆ, b ಸ್ಕ್ವೇರ್ ಇರೋ ಜಾಗದಲ್ಲಿ 1 ಅಂದ್ರೆ a ಈಕ್ವಲ್ ಟು ರೂಟ್ 2, b ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ಇಲ್ಲಿ ಏನಂತ ಹೇಳ್ತಿರೋದು, ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್. ಹೌದಾ? ಈ ತರ ಹೇಗೋ ಎಲಿಪ್ಸ್ ಇದೆ ಅನ್ಕೊಡಿ. ಹೌದಾ? ನೋಡಿ, ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್ formed by the tangents at the ends of lattice rectum of the ellipse ಅಂತ ಹೇಳಿದ್ದಾರೆ. ಹೌದಾ? ಅಲ್ಲಿ ನೋಡಿ, ಇದೆ ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್. ಹೌದಾ? ನೋಡಿ, ಇದೆ ಯಾವುದೋ ಒಂದು ಟ್ಯಾಂಜೆಂಟ್, ಇದೊಂದು ಟ್ಯಾಂಜೆಂಟ್. ಹೌದಾ? ನೆಕ್ಸ್ಟ್ ಇದೊಂದು ಟ್ಯಾಂಜೆಂಟ್, ಇದೊಂದು ಟ್ಯಾಂಜೆಂಟ್. ನೋಡಿ, ಈ ಏರಿಯಾನ ಕೇಳಿದಾರೆ ಅಷ್ಟೇ. ಅದಕ್ಕೆ ನೋಡಿ, ಫಸ್ಟ್ ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ನಮಗೆ ಆಕ್ಚುಲಿ ಏನ್ ಗೊತ್ತಿರೋದು, ಇದು ಎಇ ಕೊಮ ಬಿ ಸ್ಕ್ವೇರ್ ಬೈ ಎ ಬರಿತೀವಿ. ಹೌದಾ? ಇದೇ ತರ ಉಳಿದಿರೋದು ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ನೋಡಿ, ಇ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ನಾವು ಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಲ್ಲ, ರೂಟ್ ಆಫ್ 1 ಮೈನಸ್ 1 ಬೈ 2 ಬಂತು ಅಂದ್ರೆ 1 ಬೈ ರೂಟ್ 2 ಬರುತ್ತೆ. ಹೌದಾ? ದೇರ್ಫೋರ್ ಎ ಇ ಏನಾಗ್ಬೋದು, ಈಗ ಎ ಅಂದ್ರೆ ರೂಟ್ 2, ಇ ಅಂದ್ರೆ 1 ಬೈ ರೂಟ್ 2 ಅಂದ್ರೆ 1 ಆಯ್ತು. ಹೌದಾ? ಎ ಇ ಅಂದ್ರೆ 1 ಆಗುತ್ತೆ. ಅದೇ ತರ ಬಿ ಸ್ಕ್ವೇರ್ ಅಂತ, ಇದು ಬಿ ಸ್ಕ್ವೇರ್ ಬೈ ಎ ಅಂದ್ರೆ ನಾವು ಬಿ ಸ್ಕ್ವೇರ್ ಬೈ ಎ. ಹೌದಾ? ಬಿ ಸ್ಕ್ವೇರ್ ಅಂದ್ರೆ 1, ಎ ಅಂದ್ರೆ ರೂಟ್ 1 ಬೈ ರೂಟ್ 2 ಬಂತು. ಹೌದಾ? ದೇರ್ಫೋರ್ ಎಂಡ್ ಪಾಯಿಂಟ್ಸ್ ಏನೇನಾಗ್ಬಿಡುತ್ತೆ, ಇದು 1, 1 ಬೈ ರೂಟ್ 2. ಅದೇ ತರ ಇದು 1, ಮೈನಸ್ 1 ಬೈ ರೂಟ್ 2 ಬರುತ್ತೆ. ಇದು ಮೈನಸ್ 1, ಮೈನಸ್ 1 ಬೈ ರೂಟ್ 2. ಇದು 1, ಎಕ್ಸ್ ನೆಗೆಟಿವ್ ಆಗುತ್ತಲ್ಲ, ವೈ ಪಾಸಿಟಿವ್, ಮೈನಸ್ 1, 1 ಬೈ ರೂಟ್. ಹೌದಾ? ನೋಡಿ, ಈ ತರ ಬರ್ತದೆ ಅಷ್ಟೇ. ಈ ನೋಡಿ, ಟ್ಯಾಂಜೆಂಟ್ ಇಂದ ಈಕ್ವೇಶನ್ ಕಂಡುಹಿಡಿಯಬಹುದಲ್ಲ. ನೋಡಿ, ನಾವು ನೋಡಿ ಕರ್ವ್ ಏನ್ ಕೊಟ್ಟಿರೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಈಕ್ವಲ್ ಟು 2 ಇದೆ. ಹೌದಾ? ನೋಡಿ, ಒಂದೊಂದೇ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಈಸಿಯಾಗಿ ಬರೀಬಹುದು ನಾವು. ಈ 1, 1 ಬೈ ರೂಟ್ 2 ಬರ್ಕೊಂಡ್ವಿ ಅಂದ್ರೆ ಈಕ್ವೇಶನ್ ಏನಾಗುತ್ತೆ, ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ 1 ಅಂದ್ರೆ ಇದು ಎಕ್ಸ್ ಇಂಟು 1 ಅಂದ್ರೆ ಎಕ್ಸ್ ಆಗುತ್ತೆ. ವೈ ಸ್ಕ್ವೇರ್ ಬೈ ವೈ ವೈ 1 ಅಂದ್ರೆ 2 ಇಂಟು 1 ಬೈ ರೂಟ್ 2 ಇಂಟು ವೈ ಇಸ್ ಈಕ್ವಲ್ ಟು 2, ಅಥವಾ ಎಕ್ಸ್ ಪ್ಲಸ್ ರೂಟ್ 2 ವೈ ಈಕ್ವಲ್ ಟು 2 ಬರೀಬೋದಲ್ಲ. ಅದೇ ತರ ನೋಡಿ, 1, ಮೈನಸ್ 1 ಬೈ ರೂಟ್ 2 ಹತ್ರ ಇತ್ತು ಅಂದ್ರೆ ಏನ್ ಬರಿತೀವಿ, ಎಕ್ಸ್ ಎಕ್ಸ್ 1 ಅಂದ್ರೆ ಸೇಮ್, ಇದು ಮೈನಸ್ 2 ಬೈ ರೂಟ್ 2 ಇಂಟು ವೈ ಈಕ್ವಲ್ ಟು 2, ಅಥವಾ ಎಕ್ಸ್ ಮೈನಸ್ ರೂಟ್ 2 ವೈ ಈಕ್ವಲ್ ಟು 2. ಇಷ್ಟು ಬರುತ್ತಲ್ಲ. ಇಷ್ಟು ಅದೇ ತರ ನೋಡಿ, ಮೈನಸ್ 1, ಮೈನಸ್ 1 ಬೈ ರೂಟ್ 2 ಅಂದ್ರೆ ಮೈನಸ್ ಎಕ್ಸ್ ಮೈನಸ್ 2 ಬೈ ರೂಟ್ 2 ಇಂಟು ವೈ ಈಕ್ವಲ್ ಟು 2 ಅಲ್ಲ. ಹಾಗಾದ್ರೆ ಇದೇನಾಯ್ತು, ಮೈನಸ್ ಎಕ್ಸ್ ಮೈನಸ್ ರೂಟ್ 2 ವೈ ಈಕ್ವಲ್ ಟು 2. ನೆಕ್ಸ್ಟ್ 1, ಮೈನಸ್ 1 ಬೈ ರೂಟ್ ಅಂದ್ರೆ ಇದು, ಸಾರಿ, ಮೈನಸ್ 1, ಪ್ಲಸ್ 1 ಬೈ ರೂಟ್ ಅಂದ್ರೆ ಮೈನಸ್ ಎಕ್ಸ್ ಪ್ಲಸ್ 2 ಬೈ ರೂಟ್ 2 ಇಂಟು ವೈ ಈಕ್ವಲ್ ಟು 2, ಅಥವಾ
ಮೈನಸ್ ಎಕ್ಸ್ ಪ್ಲಸ್ ರೂಟ್ ಟು ವೈ ಈಕ್ವಲ್ ಟು 2. ಹೌದಾ? ನೋಡಿ, ನಮಗೆ ಇದು ಈಕ್ವೇಶನ್ ಜಸ್ಟ್ ಬರ್ಕೊಂಡಿದೀವಿ ಅಷ್ಟೇ. ಇಲ್ಲಿ ಇಂಪಾರ್ಟೆಂಟ್ ನಮಗೆ ಏನು ಇದೆ, ಈ ಈಕ್ವೇಶನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ಆಕ್ಚುಲಿ ಇದು ರೋಂಬಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ರೋಂಬಸ್ ಇದ್ ಈಕ್ವೇಶನ್ ನಮಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಮಾಡ್ ಎ ಮಾಡ್ ಎಕ್ಸ್ ದಿ ಮಾಡ್ಲಸ್ ಆಫ್ ಎ ಎಕ್ಸ್ ಪ್ಲಸ್ ಮಾಡ್ಲಸ್ ಆಫ್ ಬಿ ವೈ ಈಕ್ವಲ್ ಟು ಸಿ. ಇದು ಯಾವಾಗ್ಲೂ ರೋಂಬಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ಏರಿಯಾ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ನೋಡಿ ಏರಿಯಾ ಗೊತ್ತಿರ್ಬೇಕು, ಈಸಿ ಇದೆ. 2c² ಬೈ ಮಾಡ್ ಎ ಬಿ ಆಗಿರುತ್ತೆ. ಹೌದಾ? ಇದು ನೋಡಿ, ಇದು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ನೋಡಿ, 2c² ಬೈ ಮಾಡ್ ಎ ಬಿ ಅಂತ ಹೇಳಿದ್ರೆ therefore ಏರಿಯಾ ಇಸ್ ಈಕ್ವಲ್ ಟು 2 ಇಂಟು ಸಿ ಇರೋ ಜಾಗದಲ್ಲಿ 2 ಇದಲ್ಲ, 2² ಬೈ ಮಾಡ್ಲಸ್ ಆಫ್ ಎ ಇಂಟು ಬಿ ಅಂದ್ರೆ 1 ಇಂಟು ರೂಟ್ 2 ಅಂದ್ರೆ 2 ಇಂಟು 4 ಬೈ ರೂಟ್ 2 ಬರುತ್ತೆ. ಅಂದ್ರೆ ಆನ್ಸರ್ 4 ರೂಟ್ 2 ಸ್ಕ್ವೇರ್ ಯೂನಿಟ್ಸ್ ಬರ್ತದೆ ಅಷ್ಟೇ. ನೋಡಿ, ರಾಂಬಸ್ ಇಂದು ಏರಿಯಾ ಗೊತ್ತಿರ್ಬೇಕಷ್ಟೇ. ಇಲ್ಲಿ ಅಂದ್ರೆ ನೋಡಿ, 4 ರೂಟ್ 2 ಸ್ಕ್ವೇರ್ ಯೂನಿಟ್ಸ್ ಅಥವಾ 8 ಬೈ ರೂಟ್ 2 ಬರೀಬಹುದು. ಎರಡು ಒಂದೇ ಅದು. ಹೌದಾ? ನೋಡಿ, 4 ಟು 8, 8 ಬೈ ರೂಟ್ 2 ಅಂತಾನು ಬರ್ಕೋಬಹುದು. ಇನ್ನು ಅದಕ್ಕೆ ಆಪ್ಷನ್ ಎ ಬರ್ತದೆ ಅಷ್ಟೇ ಆನ್ಸರ್. ನೋಡಿ, ರಾಂಬಸ್ ಇಂದ ಇದು ಗೊತ್ತಿರ್ಲಿ. ಅದಕ್ಕೆ ಈಗಾಗದೆ ನೆಕ್ಸ್ಟ್ ಟೈಮ್ ಇನ್ ನೋಡಿ ಡೈರೆಕ್ಟ್ ಆಗಿ ಏನ್ ಮಾಡ್ಕೊಳ್ಳಿ ಅಂದ್ರೆ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್, ಹೌದಾ, ಫಾರ್ಮ್ಡ್ ಬೈ ದ ಟ್ಯಾಂಜೆಂಟ್ ದಟ್ಸ್ ದ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್. ಹೌದಾ? ಆ ಕ್ವಾಡ್ರಿಲ್ಯಾಟರಲ್ ಇಸ್ ಆಲ್ವೇಸ್ ಏನಾಗಿರುತ್ತೆ, ರಾಂಬಸ್ ಆಗಿರುತ್ತೆ. ಅದಕ್ಕೆ ಒಂದೇ ಒಂದು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕಂಡಿಡ್ಕೊಂಡ್ಬಿಡಿ. ಅವ್ ನಮ್ಗೆ ಎ ಗೊತ್ತಾಗುತ್ತೆ, ಬಿ ಗೊತ್ತಾಗುತ್ತೆ, ಸಿ ಗೊತ್ತಾಗುತ್ತೆ. ಡೈರೆಕ್ಟ್ ಫಾರ್ಮುಲಾ 2c² ಬೈ ಮಾಡ್ ಎ ಬಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ, 22. The equation x² by 10 minus a plus y² by 4 minus a is equal to 1 represents an ellipse if ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಎಲಿಪ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಮಗೆ ಆಕ್ಚುಲಿ ಎಲಿಪ್ಸ್ ಇಂದ ಈಕ್ವೇಶನ್ ಯಾವ ತರ ಗೊತ್ತಿರೋದು, x² by a² plus y² by b² equal to 1 ಗೊತ್ತಿದೆ. ಜೊತೆಗೆ ಇಲ್ಲಿ ಎ ಮತ್ತೆ ಬಿ ಈಕ್ವಲ್ ಆಗಬಾರ್ದು. ಎ ಗ್ರೇಟರ್ ದನ್ ಬಿ ಇರ್ಬೋದು ಅಥವಾ ಬಿ ಗ್ರೇಟರ್ ದನ್ ಎ ಇರ್ಬೋದು. ಹೌದಾ? ಈಕ್ವಲ್ ಏನಾದ್ರು ಆಗ್ಬಿಡ್ತು ಅಂದ್ರೆ ಮತ್ತೆ ಸರ್ಕಲ್ ಆಗ್ಬಿಡುತ್ತೆ, ಎಲಿಪ್ಸ್ ಆಗಲ್ಲ ಅಲ್ಲಿ. ಅದಕ್ಕೆ ಗೊತ್ತಿರಲಿ, ಯಾಕೆ ಎ ನಾಟ್ ಈಕ್ವಲ್ ಟು ಬಿ ಬರ್ಕೊಂತೀವಿ. ಮತ್ತೆ ನೋಡಿ, ಇಲ್ಲಿ ಎ ಸ್ಕ್ವಯರ್ ಇದೆ ಅಂದ್ರೆ ಡಿನಾಮಿನೇಟರ್ ಪಾಸಿಟಿವ್ ಇರಬೇಕು. ಹೌದಾ? ಎರಡು ಕಡೆನೂ ಪಾಸಿಟಿವ್ನೇ ಇರಬೇಕು. ಹೌದಾ? ಯಾಕಂದ್ರೆ ಬಿ ಸ್ಕ್ವಯರ್ ಇದೆ. ಹಾಗೆ ಇಲ್ಲಿ ಏನೇನು ಬರ್ಕೊಂತೀವಿ ಅಂದ್ರೆ ಇಲ್ಲಿ ಕಂಡೀಷನ್ ನೋಡಿ, ಕೇಸ್ 1 ಅಲ್ಲಿ 10 minus a greater than 0, अगर 10 greater than a ಅಥವಾ a less than 10. ಕೇಸ್ 2 ಅಲ್ಲಿ 4 minus a greater than 0, that implies 4 greater than a and a less than 4. ಹೌದಾ? ನೆಕ್ಸ್ಟ್ ನೋಡಿ, ಕೇಸ್ 3 ಅಲ್ಲಿ 10 minus a is not equal to 4 minus a ಆಗುತ್ತೆ. ಹೌದಾ? ಆಬ್ವಿಯಸ್ಲಿ ಇದು ಆಗುತ್ತಾನೆ, ಯಾಕಂದ್ರೆ ಇಲ್ಲಿ ಮೈನಸ್ ಎ ಕ್ಯಾನ್ಸಲ್ ಆಗ್ಬಿಡುತ್ತೆ. 10 ನಾಟ್ ಈಕ್ವಲ್ ಟು 4, ಹಾಗಾದ್ರೆ ಇಲ್ಲಿ ಎ ಬಿಲಾಂಗ್ಸ್ ಟು ಆರ್ ಬರುತ್ತೆ. ಅದು ನೋಡಿ, ಮೂರು ಕಂಡೀಷನ್ ಥಿಂಕ್ ಮಾಡಿದ್ವಿ ಅಂದ್ರೆ ಒಂದು 4 ಇದೆ, ಇನ್ನೊಂದು 10 ಇದೆ. ಒಂದು ಲೆಸ್ ದ್ಯಾನ್ 10 ಅಂತ ಹೇಳುತ್ತೆ, ಇನ್ನೊಂದು ಲೆಸ್ ದ್ಯಾನ್ 4 ಅಂತ ಹೇಳುತ್ತೆ. ಹಾಗಾದ್ರೆ ಕಾಮನ್ ಬರೋದೇನು, ಎ ಲೆಸ್ ದ್ಯಾನ್ 4 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಎ ಬರುತ್ತೆ. ಗೊತ್ತಾಯ್ತಲ್ಲ, ಈಸಿ ಇದೆ. ಅದಕ್ಕೆ ಐಡಿಯಾ ಗೊತ್ತಿರಲಿ. ಇಲ್ಲಾಂದ್ರೆ ಏನ್ ಮಾಡ್ಕೋಬೇಕು ಅಂದ್ರೆ LCM ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಡೀಷನ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬೇಕು.
ಯಾವುದು ಅಂದ್ರೆ ಸೆಕೆಂಡ್ ಜನರಲ್ ಡಿಗ್ರಿ ಈಕ್ವೇಶನ್ ಅಥವಾ ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ಕೊಟ್ಟಾಗ ಹೆಚ್ ಸ್ಕ್ವೇರ್ ಇಸ್ ಲೆಸ್ ದ್ಯಾನ್ ಎ ಬಿ ಯೂಸ್ ಮಾಡ್ತಿದ್ವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 23. If the focal distance of an end of the minor axis of an ellipse refer to its axis as the axis of x and y respectively ಅಂತ ಹೇಳಿದ್ದಾರೆ is k and the distance between its foci is 2h then its equation is ಅಂತ ಹೇಳಿದ್ದಾರೆ. ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. ಏನಂತ ಹೇಳಿದ್ದಾರೆ ಅಂದ್ರೆ ಫಸ್ಟ್ ಡಯಾಗ್ರಾಮ್ ತಗೊಂಡ್ಬಿಡ್ತೀನಿ. ನೋಡಿ ಈ ತರ ಈಗ ಕೊಟ್ಟಿದ್ದಾರೆ ಎಲಿಪ್ಸ್ ನ. ಹೌದಾ? ಇಫ್ ದ ಫೋಕಲ್ ಡಿಸ್ಟೆನ್ಸ್ ಆಫ್ ಅನ್ ಎಂಡ್ ಆಫ್ ದ ಮೈನರ್ ಆಕ್ಸಿಸ್ ಆಫ್ ಅನ್ ಎಲಿಪ್ಸ್, ಇದು ಎಂಡ್ ಆಫ್ ದ ಮೈನರ್ ಆಕ್ಸಿಸ್ ತಾನೆ. ಹೌದಾ? ಆಫ್ ಅನ್ ಎಲಿಪ್ಸ್ ಈಸ್ ಕೆ ಅಂತ ಹೇಳಿದ್ದಾರೆ. ಫೋಕಲ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್, ಇದನ್ನ ಕೆ ಅಂತ ಹೇಳಿದ್ದಾರೆ. ಹೌದಾ? ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇಟ್ಸ್ ಫೋಸೈ ಈಸ್ 2h ಅಂತ ಹೇಳಿದ್ದಾರೆ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ 2h ಆಗಿತ್ತು ಅಂದ್ರೆ ದೆನ್ ಈಕ್ವೇಶನ್ ಆಫ್ ದ ಎಲಿಪ್ಸ್ ಕೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಇದನ್ನ ಆಕ್ಚುಲಿ 0, b ಬರಿತೀವಿ. ಇದು AE, 0, ಇದು ಮೈನಸ್ AE, 0. ಹೌದಾ? ಹಾಗಾದ್ರೆ ಇಲ್ಲಿ ಗಿವನ್ ಏನೇನಿರೋದು? ಗಿವನ್ 2AE is equal to 2h ಕೊಟ್ಟಿದ್ದಾರೆ. ಹಾಗಾದ್ರೆ AE is equal to h. ಹೌದಾ? ಇದು 1 ಅಂತ ತಗೊಂತೀನಿ. ನೋಡಿ ನಮ್ಗೆ ಎ ಮತ್ತೆ ಬಿ ಗೊತ್ತಾಗಬೇಕು. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಗೊತ್ತಾಗಬೇಕಷ್ಟೇ. ಇಲ್ಲಿ ಅದು ಗೊತ್ತಾಯ್ತು ಅಂದ್ರೆ ಎಲಿಪ್ಸ್ ಬರ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇನ್ನೊಂದು ಗಿವನ್ ಏನಿರೋದು, ಇದನ್ನ ಪಾಯಿಂಟ್ ನ ಬಿ ಅನ್ಕೊಂಡಿದ್ದೆ ಅಂದ್ರೆ ಬಿ ಎಸ್ ಇಸ್ ಈಕ್ವಲ್ ಟು ಕೆ ಕೊಟ್ಟಿದ್ದಾರೆ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಇ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ. ಹೌದಾ? ಅಥವಾ ಎ ಸ್ಕ್ವೇರ್ ಇ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೇಕಷ್ಟೇ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಬಿ ಸ್ಕ್ವೇರ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ನೋಡಿ ಎ ಸ್ಕ್ವೇರ್ ಇ ಸ್ಕ್ವೇರ್ ಅಂದ್ರೆ ಹೆಚ್ ಸ್ಕ್ವೇರ್ ಬರಿಬೋದಲ್ಲ, ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. 1 ನ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಇಲ್ಲಿ ಫ್ರಮ್ 1 ದಟ್ ಇಂಪ್ಲೈಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. 1 ಗೊತ್ತಾಯ್ತು. ನೋಡಿ ಈಗ ಎ ಸ್ಕ್ವೇರ್ ಒಂದು ಕಂಡುಹಿಡಿಬೇಕು, ಅವಾಗ ಈಕ್ವೇಶನ್ ಆಫ್ ಎಲಿಪ್ಸ್ ಗೊತ್ತಾಗ್ಬಿಡುತ್ತೆ. ನೋಡಿ ಎ ಸ್ಕ್ವೇರ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನಾವು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್. ಹೌದಾ? ಬಿ ಸ್ಕ್ವೇರ್ ಅಂದ್ರೆ ಕೆ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇ ಸ್ಕ್ವೇರ್. ಹೌದಾ? ಹಾಗಾದ್ರೆ ಕೆ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಎ ಸ್ಕ್ವೇರ್ ಅಂದ್ರೆ ಏನ್ ಗೊತ್ತಿರೋದು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಸ್ಕ್ವೇರ್ ಇ ಸ್ಕ್ವೇರ್ ಅಂದ್ರೆ ಹೆಚ್ ಸ್ಕ್ವೇರ್ ಬರೀಬಹುದು, ಕ್ಯಾನ್ಸಲ್ ಆಗ್ಬಿಟ್ಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಹೌದಾ? ದೇರ್ಫೋರ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹೌದಾ? ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂತ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾದ್ರೆ ಸಾಕು, ಈಸಿ ಇದೆ. ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 24. The locus of the midpoints of the portion of the tangent to the ellipse intercepted between the axis is ಅಂತ ಹೇಳಿದ್ದಾರೆ. ಹೌದಾ? ನೋಡಿ the locus of the midpoints of the portion of the tangents to the ellipse intercepted between the axis. ಹೌದಾ? ಅಂದ್ರೆ ನೋಡಿ ಯಾವ್ದಾರ ಒಂದು ಎಲಿಪ್ಸ್ ಈ ತರ ಇದೆ ಅನ್ಕೊಳ್ಳಿ. ನೋಡಿ ಈ ತರದೆಲ್ಲ ಇತ್ತು ಅಂದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ತಗೊಂಡ್ಬಿಟ್ಟು ಟ್ರೈ ಮಾಡೋದು ಈಸಿಯಾಗಿ ಬರುತ್ತೆ. ನೋಡಿ ಇದನ್ನ ಟ್ಯಾಂಜೆಂಟ್ ಅಂತ ತಗೊಂತೀನಿ.
ಹೌದಾ. ಟ್ಯಾಂಜೆಂಟ್ ಎ ಮತ್ತೆ ಬಿ ಹತ್ರ ಕಟ್ ಮಾಡುತ್ತೆ ಅಂತ ತಗೊಂತೀನಿ ಆಕ್ಸಿಸ್ ನ. ಹೌದಾ. ಈಗ ಎ ಮತ್ತೆ ಬಿ ಇದು ಮಿಡ್ ಪಾಯಿಂಟ್ ಇಂದು ಲೋಕಸ್ ಕೇಳಿದಾರೆ ಅಷ್ಟೇ ನೋಡಿ. ದ ಲೋಕಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಪೋರ್ಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಎಲಿಪ್ಸ್ ಇಂಟರ್ಸೆಪ್ಟೆಡ್ ಬಿಟ್ವೀನ್ ದ ಆಕ್ಸಿಸ್ ಅಂತ ಹೇಳಿದಾರೆ ತಾನೆ. ಹೌದಾ. ಇದು ನೋಡಿ, ಇದ್ರ ಮೇಲೆ ಎಲಿಪ್ಸ್ ಮೇಲೆ ಯಾವುದೇ ಪಾಯಿಂಟ್ ಬಂದ್ರು ಹೇಗೆ ತಗೊಂತೀವಿ, ಎ ಕಾಸ್ ಥೀಟಾ ಕಾಮ ಬಿ ಸೈನ್ ಥೀಟಾ ತಗೋಬೋದಲ್ಲ. ಅದು ನೋಡಿ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ನ ಏನ್ ಬರೀಬಹುದು ಈಗ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಈಸ್, ಹೌದಾ, ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್ ಅಲ್ಲ, ಹೌದಾ, ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್ ಮಾಡ್ಕೊಂಡ್ವಿ ಅಂದ್ರೆ ಎ ಕಾಸ್ ಥೀಟಾ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸೈನ್ ಥೀಟಾ ವೈ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಅಥವಾ ಒಂದು ಎ ಕ್ಯಾನ್ಸಲ್ ಆಗಿ ಕಾಸ್ ಥೀಟಾ ಬೈ ಎ ಇಂಟು ಎಕ್ಸ್ ಪ್ಲಸ್ ಸೈನ್ ಥೀಟಾ ಬೈ ಬಿ ಇಂಟು ವೈ ಇಸ್ ಈಕ್ವಲ್ ಟು 1. ಇಷ್ಟು ಬರುತ್ತಲ್ಲ, ಇದು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಆಯ್ತಿದೆ. ಹೌದಾ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನಾವು, ನೆಕ್ಸ್ಟ್ ಎ ಮತ್ತೆ ಬಿ ಕಂಡುಹಿಡಿಬೇಕು ತಾನೆ. ಎ ಯಾವ ಆಕ್ಸಿಸ್ ಮೇಲೆ ಬರುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ ಅಂದ್ರೆ ವೈ 0 ತಗೋಬೇಕು. ಹೌದಾ. ಲೆಟ್ y ಈಕ್ವಲ್ ಟು 0 ತಗೊಂಡೆ ಅಂದ್ರೆ ಕಾಸ್ ಥೀಟಾ ಬೈ ಎ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಕಾಸ್ ಥೀಟಾ ಬಂತು. ಹೌದಾ. ಹಾಗಾದ್ರೆ ದೇರ್ಫೋರ್ ಎ ಇಸ್ ಈಕ್ವಲ್ ಟು ಎ ಬೈ ಕಾಸ್ ಥೀಟಾ 0 ಬರುತ್ತೆ. ಹೌದಾ. ಸಿಮಿಲರ್ಲಿ ಬಿ ಏನ್ ಬರೀಬಹುದು, ವೈ ಕೋಆರ್ಡಿನೇಟ್ ಮೇಲೆ ಬರುತ್ತಲ್ಲ, ಅದಕ್ಕೆ ಅಲ್ಲಿ ಎಕ್ಸ್ 0 ಆಗ್ಬಿಡುತ್ತೆ. ಎಕ್ಸ್ 0 ಬರ್ಕೊಂಡ್ರೆ ವೈ ಅಂದ್ರೆ ಬಿ ಬೈ ಸೈನ್ ಥೀಟಾ ಆಗುತ್ತೆ. ಹೌದಾ. ದೇರ್ಫೋರ್ ಈಗ ದಟ್ ಇಂಪ್ಲೈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಬರಿಬೇಕಲ್ಲ, ಯಾಕಂದ್ರೆ ಲೋಕಸ್ ಆಫ್ ದ ಮಿಡ್ ಪಾಯಿಂಟ್ ಅಂತ ಹೇಳಿದಾರೆ. ಹೌದಾ. ಹಾಗಾದ್ರೆ ಇಲ್ಲಿ ಏನ್ ಬರಿತೀವಿ ನಾವು, ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂದ್ರೆ ನಾವು midpoint of AB is equal to A by cos theta plus 0 by 2, 0 plus B by sin theta by 2. ಅದು ನೋಡಿ, ಲೋಕಸ್ ನಾನೀಗ ಎಕ್ಸ್ ವೈ ಅಂತ ತಗೊಂಡೆ ಅಂದ್ರೆ ಇದೇನಾಗ್ಬೋದು, ಎ ಬೈ 2 ಕಾಸ್ ಥೀಟಾ ಬಿ ಬೈ 2 ಸೈನ್ ಥೀಟಾ. ನೋಡಿ ಇಲ್ಲಿ ಇಲ್ಲಿ ನಾವೀಗ ಕಾಸ್ ಥೀಟಾ ಸೈನ್ ಥೀಟಾನ ರಿಮೂವ್ ಮಾಡಕ್ ಟ್ರೈ ಮಾಡ್ಬೇಕಷ್ಟೇ, ಅವಾಗ ಈಕ್ವೇಶನ್ ಬಂದ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾವು, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎಕ್ಸ್ ಇಂಟು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ 2 ಕಾಸ್ ಥೀಟಾ ವೈ ಇಸ್ ಈಕ್ವಲ್ ಟು ಬಿ ಬೈ 2 ಸೈನ್ ಥೀಟಾ. ಹಾಗಾದ್ರೆ ಈ ತರ ಬರೀಬಹುದಾ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ 2x, sin theta is equal to b by 2. Therefore, we know that cos square theta plus sin square theta equal to 1 ಅಲ್ಲ. cos square theta ಅಂದ್ರೆ a square by 4x square, b square by 4y square equal to 1 ಬರುತ್ತೆ ಅಷ್ಟೇ. ಹೌದಾ. ಇಷ್ಟು ಬರುತ್ತೆ ಲೋಕಸ್. ಅಥವಾ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನ್ ಬರ್ಬೋದು, a square by x square plus b square by y square is equal to 4. ಒಂದು ಆಪ್ಷನ್ ಬಿ ಬರುತ್ತೆ ಅಷ್ಟೇ. ನೋಡಿ ಅಲ್ಲಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನಂತ ಹೇಳೋದು, ಲೋಕಸ್ ಆಫ್ ದ ಪೋರ್ಷನ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಟ್ಯಾಂಜೆಂಟ್ ಬಿಟ್ವೀನ್ ಆಕ್ಸಿಸ್. ಹೌದಾ. ಅದಕ್ಕೆ ಅಲ್ಲಿ ಟ್ಯಾಂಜೆಂಟ್ ಬಿಟ್ವೀನ್ ಆಕ್ಸಿಸ್ ತಗೊಂಡ್ವಿ ಎ ಬಿ ನ, ಅದನ್ನ ಮಿಡ್ ಪಾಯಿಂಟ್ ನ ತಗೊಂಡ್ವಿ, ಅದನ್ನ ಲೋಕಸ್ ಅನ್ಕೋಬೇಕು. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಲೋಕಸ್ ಅನ್ಕೊಂಡಿದೀವಿ ಇಲ್ಲಿ. ಹೌದಾ. ಹಾಗೆ ಎಕ್ಸ್ ವೈ ಅಂತ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ ಅಷ್ಟೇ. ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 25. If S and T are foci of the ellipse x square by a square plus y square by b square equal to 1 and b is an end of the minor axis, if STB is an equilateral triangle,
ದೆನ್ ಎಕ್ಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಸಿ ಇದೆ. ನೋಡಿ ಡಯಾಗ್ರಾಮ್ ತಗೊಂಡ್ಬಿಡ್ತೀನಿ. ಈ ತರ ಸರ್ಕಲ್ ಇದು ಎಲಿಪ್ಸ್ ನ, ಹೌದಾ? ಈಗ ತಗೊಂಡೆ ಅನ್ಕೊಳ್ಳಿ. ಇಲ್ಲಿ ಏನಂತ ಹೇಳಿರೋದು, ಎಸ್ ಅಂಡ್ ಟಿ ಆರ್ ನ ಫೋಸೈ ಅಂತ ಹೇಳಿದ್ದಾರೆ. ಇದನ್ನ ಎಸ್ ತಗೊಂತೀನಿ, ಇದನ್ನ ಟಿ ತಗೊಂತೀನಿ. ನೆಕ್ಸ್ಟ್ ಬಿ ಇಸ್ ದ ಎಂಡ್ ಆಫ್ ದ ಮೈನರ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಇದು ಬಿ ಅಂತ ತಗೊಳ್ಳಿ. ಈಗ ಎಸ್ ಟಿ ಬಿ ನ ಏನಂತ ಹೇಳಿರೋದು ನಮಗೆ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಎಕ್ಸೆಂಟ್ರಿಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಹೌದಾ? ಈಸಿ ಇದೆ. ಇದನ್ನ 0, ಬಿ ತಗೊಳ್ಳಿ. ಈ ಆಂಗಲ್ ನ 60 ಡಿಗ್ರಿ ತಗೊಂತೀನಿ. ಇದನ್ನ ಏನ್ ತಗೋಬಹುದು, ಮೈನಸ್ ಎ ಇ, 0. ಸ್ಲೋಪ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ನೋಡಿ ನಾವು ಸ್ಲೋಪ್ ಆಫ್ ಬಿ ಟಿ ಇಸ್ ಈಕ್ವಲ್ ಟು ಏನ್ ಬರೀಬಹುದು, y2 ಮೈನಸ್ y1 ಬೈ x2 ಮೈನಸ್ x1. ಹೌದಾ? ಸ್ಲೋಪ್ ಆಫ್ ಬಿ ಟಿ ಅಂತ ಹೇಳಿದ್ರೆ ಟ್ಯಾನ್ 60 ಡಿಗ್ರಿ ಅಲ್ಲ, ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು y2 ಮೈನಸ್ y1 ಅಂದ್ರೆ b ಮೈನಸ್ 0 ಬೈ 0 ಮೈನಸ್ ಆಫ್ ಮೈನಸ್ ಪ್ಲಸ್ ಎ. ಟ್ಯಾನ್ 60 ಡಿಗ್ರಿ ಅಂದ್ರೆ √3 ಇಸ್ ಈಕ್ವಲ್ ಟು ಬಿ ಬೈ ಎ ಇ ಬರುತ್ತೆ. ಹಾಗಾದ್ರೆ ಇ ಇಸ್ ಈಕ್ವಲ್ ಟು, ಸಾರಿ, ಇ ಇಂಟು √3 ಇಸ್ ಈಕ್ವಲ್ ಟು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇ ಇಂಟು √3 ಇಸ್ ಈಕ್ವಲ್ ಟು ಬಿ ಬೈ ಎ ಬರುತ್ತೆ. ಹೌದಾ? ನೆಕ್ಸ್ಟ್ ನಮಗೆ ಈ ವ್ಯಾಲ್ಯೂ ಬರ್ಕೊಳ್ಳಿ ಅಷ್ಟೇ, ಬಂದ್ಬಿಡುತ್ತೆ. ನಮಗೆ ಆಕ್ಚುಲಿ ಏನ್ ಗೊತ್ತಿರೋದು ಫಾರ್ಮುಲಾ, ವಿ ನೋ ದಟ್ ಇ ಇಸ್ ಈಕ್ವಲ್ ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇ ಇಸ್ ಈಕ್ವಲ್ ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂದ್ರೆ ಇ ಸ್ಕ್ವೇರ್ ಇಂಟು 3 ಬರೀಬೋದಲ್ಲ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ಆಯ್ತು. ಈ ಮತ್ತೊಂದ್ಸಲ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗಿದು ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ 3 ಇ ಸ್ಕ್ವೇರ್, ಮೈನಸ್ 3 ಇ ಸ್ಕ್ವೇರ್ ಈ ಕಡೆ ತಗೊಂಡ್ರಿ ಅಂದ್ರೆ ಇ ಸ್ಕ್ವೇರ್ ಪ್ಲಸ್ 3 ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1. 4 ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬೈ 4. ಇ ಈಕ್ವಲ್ ಟು 1 ಬೈ 2 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಏನ್ ಕೊಡಿರ್ತಾರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಸೇಮ್ ಐಡಿಯಾನ ಪ್ಯಾರಾಬೋಲಾದಲ್ಲೂ ಯೂಸ್ ಮಾಡಿದೀವಿ, ಮತ್ತೆ ಸರ್ಕಲ್ ಅಲ್ಲೂ ಯೂಸ್ ಮಾಡಿದೀವಿ. ಹೌದಾ? ಅದನ್ನ ಇಲ್ಲಿಗ ಎಲಿಪ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ನೋಡಿ 26. The common tangent of x square plus y square equal to 4. The x square plus y square is equal to 4 and 2x square plus y square equal to 2 is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಒಂದು ಸರ್ಕಲ್ ಮತ್ತೆ ಇನ್ನೊಂದು ಎಲಿಪ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಸರ್ಕಲ್ ಅಲ್ಲಿ ಕಂಡೀಷನ್ ಏನ್ ಗೊತ್ತಿರೋದು, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎಂ ಸ್ಕ್ವೇರ್ ಪ್ಲಸ್ 1. ಹೌದಾ? ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದು ನೋಡಿ ಹೇಗಾದ್ರೆ ಇಲ್ಲಿ ಹೇಗೆ ಮಾಡ್ಕೊಂತೀವಿ. ಫಸ್ಟ್ ನೋಡಿ ಇದಕ್ಕೆ ಟ್ಯಾಂಜೆಂಟ್ ಬರಿತೀನಿ. y is equal to mx plus or minus c is equal to plus or minus ಏನ್ ಬರಿಬೋದು ನಾವು, a ಸ್ಕ್ವೇರ್ ಇಂಟು ಎಂ ಸ್ಕ್ವೇರ್ ಪ್ಲಸ್ 1 ತಾನೆ. a ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ 4 ಇದೆ, ಅದಕ್ಕೆ ರೂಟ್ ಆಫ್ 4 ಇಂಟು ಎಂ ಸ್ಕ್ವೇರ್ ಪ್ಲಸ್ 1 ಬರಿಬೋದಾ? ನೋಡಿ ಸರ್ಕಲ್ ಇನ್ ಕಂಡೀಷನ್ ಡೈರೆಕ್ಟ್ ಆಗಿ ಬರಿತಾ ಇದ್ದೇವೆ ಅಷ್ಟೇ. ಆದ್ರೆ ಇದು ಟ್ಯಾಂಜೆಂಟ್ ಈಕ್ವೇಶನ್ ಏನ್ ಬರೀತೀವಿ, y is equal to mx plus or minus 2 root of m square plus 1. ಅಂದ್ರೆ ಇಲ್ಲಿ m ಇರೋ ಜಾಗದಲ್ಲಿ m ಇದೆ, c ಇರೋ ಜಾಗದಲ್ಲಿ ಪ್ಲಸ್ ಆರ್ ಮೈನಸ್ 2 ರೂಟ್ ಆಫ್ m ಸ್ಕ್ವೇರ್ ಪ್ಲಸ್ 1. ಹೌದಾ? ಈಗ ನೋಡಿ ಎಲಿಪ್ಸ್ ಬರ್ಕೊಂತೀನಿ. ಡಿವೈಡಿಂಗ್ ಬೈ 2 ಮಾಡಿದ್ವಿ ಅಂದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ 2 is equal to 1. ಹೌದಾ? ಈ ಕಂಡೀಷನ್ ಯೂಸ್ ಮಾಡಿ ಅಷ್ಟೇ ಬರುತ್ತೆ. ಇಲ್ಲಿಗೆ ಎ ಸ್ಕ್ವೇರ್ ಇರೋ ಜಾಗದಲ್ಲಿ 1 ಇದೆ, ಬಿ ಸ್ಕ್ವೇರ್ ಇರೋ ಜಾಗದಲ್ಲಿ 2 ಇದೆ. ಹೌದಾ? ನೆಕ್ಸ್ಟ್ ಕಂಡೀಷನ್ ಯೂಸ್ ಮಾಡಿ ಬರುತ್ತೆ. ನಾವು
ಸಿ ಸ್ಕ್ವೇರ್ ಇಸ್ ಈಕ್ವಲ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳಿದ್ರೆ 1, ಎಂ ಸ್ಕ್ವೇರ್ ಅಂದ್ರೆ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2. ಸಿ ಸ್ಕ್ವೇರ್ ಅಂದ್ರೆ ಇಲ್ಲೇನು ಬರೀಬಹುದು, 4 ಇಂಟು ಎಂ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಪ್ಲಸ್ 2. ಹಾಗಾದ್ರೆ ಇಲ್ಲಿ 4 ಎಂ ಸ್ಕ್ವೇರ್ ಪ್ಲಸ್ 4 ಇಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಪ್ಲಸ್ 2. ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಏನು ಬರ್ಬೋದು, 3m ಸ್ಕ್ವೇರ್ ಇಸ್ ಈಕ್ವಲ್ ಟು -2 ಬರ್ತದಲ್ಲ. ಅಂದ್ರೆ ಇಲ್ಲಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು -2/3. ನಾಟ್ ಪಾಸಿಬಲ್ ಅಲ್ಲ. ಅಲ್ಲಿ ನೋಡಿ, ನಾಟ್ ಪಾಸಿಬಲ್ ಅಂದ್ರೆ ಕಾಮನ್ ಟ್ಯಾಂಜೆಂಟೇ ಎಕ್ಸಿಸ್ಟ್ ಆಗಲ್ಲ. ನನ್ನ ಆನ್ಸರ್ ನನ್ ಆಫ್ ದೀಸ್ ಆಗ್ಬಿಡುತ್ತೆ. ಹೌದಲ್ಲ? ನೋಡಿ, ಯಾಕೆ ಅಂದ್ರೆ ಇಲ್ಲಿ ನನ್ ಆಫ್ ದೀಸ್ ಯಾಕೆ ಬರ್ತಾ ಇದೆ, ಕಾಮನ್ ಟ್ಯಾಂಜೆಂಟ್ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ, ನೋಡಿ ಆಕ್ಚುಲಿ ಡಯಾಗ್ರಾಮ್ ತಗೊಂಡೆ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 4 ಅಂದ್ರೆ ಸರ್ಕಲ್ ಇನ್ ದ ರೇಡಿಯಸ್ 2 ಆಗ್ಬಿಡುತ್ತಲ್ಲ. ಅಂದ್ರೆ ಸರ್ಕಲ್ ಈ ತರ ಹೇಗೋ ಬರ್ಬೋದು. ಹೌದಾ? ಇದು -2, ಇದು 2. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 2 ಈಕ್ವಲ್ ಟು 1 ಅಂದ್ರೆ ಆಕ್ಚುಲಿ ಎ ಲೆಸ್ ದ್ಯಾನ್ ಬಿ ಇದೆ, ಬಿ ಗ್ರೇಟರ್ ದ್ಯಾನ್ ಎ ಇದೆ. ಬಿ ಅಂದ್ರೆ √2. √2 ಅಂದ್ರೆ 1 ಕಮ್ಮಿ ಇದೆ ತಾನೆ. ಹೌದಾ? ಅಂದ್ರೆ ಎಲಿಪ್ಸ್ ಈ ತರ ಹೇಗೋ ಬರುತ್ತೆ ನೋಡಿ. √2 ಅಂದ್ರೆ 2 ಕಮ್ಮಿ ಬರುತ್ತೆ. ಹೌದಾ? ಇದು 1, ಇದು √2 ಇದು. ಹೌದಾ? ಅಂದ್ರೆ ಸರ್ಕಲ್ ಒಳಗೆ ಎಲಿಪ್ಸ್ ಬಂದ್ಬಿಡುತ್ತೆ. ಅಂದ್ರೆ ನಮಗೆ ಅಲ್ಲಿ ಏನು ಟ್ಯಾಂಜೆಂಟ್ ಎಕ್ಸಿಸ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಹೌದಾ? ಅದಕ್ಕೆ ನೋಡಿ, ಇಲ್ಲಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ನೆಗೆಟಿವ್ ಬಂದಿದೆ ಅಲ್ಲಿ, ಅದಕ್ಕೆ ಟ್ಯಾಂಜೆಂಟೇ ಎಕ್ಸಿಸ್ಟ್ ಆಗಲ್ಲ. ಹೌದಾ? ಅದಕ್ಕೆ ಟ್ಯಾಂಜೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಲ್ಲಿ. ಅದಕ್ಕೆ ಆನ್ಸರ್ ನನ್ ಆಫ್ ದೀಸ್ ತಗೊಂತೀವಿ ಅಷ್ಟೇ. ಆಯ್ತಲ್ಲ? ಏನಾದ್ರು ಎಂ ಏನಾದ್ರು ಎಕ್ಸಿಸ್ಟ್ ಆಗಿತ್ತು ಅಂದ್ರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬರೀಬೋದಿತ್ತು. ಹೌದಾ? ನೆಕ್ಸ್ಟ್ 27. ನೋಡಿ, the eccentric angle of the extremities of a lattice rectum of the ellipse ಅಂತ ಹೇಳಿದ್ದಾರೆ. x square by a square plus y square by b square equal to 1 are given by. ಹೌದಾ? ನೋಡಿ, ಈಸಿ ಇದೆ. ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ನ ಏನ್ ಗೊತ್ತಿರೋದು ನಮಗೆ, L is equal to ಪ್ಲಸ್ ಆರ್ ಮೈನಸ್ ಎ ಇ ಕಾಮ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಬರಿತೀವಿ. ಇದನ್ನೀಗ ನಾವು ಯಾವ್ದಾದ್ರು ಒಂದು ಪಾಯಿಂಟ್ ಬರ್ಕೊಂಡ್ವಿ ಅಂದ್ರೆ ಯಾವ ತರ ಬರಿತಿದ್ವಿ, ಎ ಕಾಸ್ ಥೀಟಾ ಕಾಮ ಬಿ ಸೈನ್ ಥೀಟಾ ಬರಿತಿದ್ವಿ. ಹೌದಾ? ನೋಡಿ, ಇದನ್ನ ಯೂಸ್ ಮಾಡ್ಕೊಂಡು ಥೀಟಾ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಈಸಿ ಇದೆ. ಅಂದ್ರೆ ನಮಗೆ ಇಲ್ಲಿ ಏನ್ ಬರ್ಬೋದು, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇ ಬರ್ತದೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಬೈ ಎ ಬರುತ್ತೆ ಅಷ್ಟೇ. ಹೌದಾ? ಇದನ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೇಕಷ್ಟೇ. ಥೀಟಾ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಬೈ ಎ. ಹೌದಾ? ನೋಡಿ, ಟ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಎರಡನ್ನು ಡಿವೈಡ್ ಮಾಡಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇತ್ತು ಅಂದ್ರೆ ಏನ್ ಬರ್ಬೋದು ನಮಗೆ, ಎ ಬೈ ಬಿ ಬೈ ಇ ಅಂದ್ರೆ ಎ ಬೈ ಬಿ ಇ ಬರ್ತದಲ್ಲ. ಪ್ಲಸ್ ಆರ್ ಮೈನಸ್ ಹಾಗೆ ಇರುತ್ತೆ. ಮತ್ತೆ ಪ್ಲಸ್ ಆರ್ ಮೈನಸ್ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕಾಸ್ ಥೀಟಾ ಪ್ಲಸ್ ಮತ್ತೆ ಸೈನ್ ಥೀಟಾ ಮೈನಸ್ ತಗೊಂಡೆ ಅಂದ್ರೆ ಮೈನಸ್ ಬರುತ್ತೆ ಅಲ್ಲಿ. ಕಾಸ್ ಥೀಟಾನು ಪ್ಲಸ್ ಸೈನ್ ಥೀಟಾನು ಪ್ಲಸ್ ತಗೊಂಡ್ವಿ ಅಂದ್ರೆ ಪ್ಲಸ್ ಬರುತ್ತೆ. ಹೌದಾ? ಅದಕ್ಕೆ ಅದು ಪ್ಲಸ್ ಆರ್ ಮೈನಸ್ ಹಾಗೆ ಇರುತ್ತೆ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಪ್ಲಸ್ ಆರ್ ಮೈನಸ್ ಎ ಬೈ ಬಿ ಇ ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ಪ್ಲಸ್ ಆರ್ ಮೈನಸ್ ಎ ಬೈ ಬಿ ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ? ನೋಡಿ, ಎಕ್ಸೆಂಟ್ರಿಕ್ ಆಂಗಲ್ ಅಂತ ಹೇಳಿದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಬರೀಬೇಕು. ಆ ಟೀಟಾ ಏನಿರುತ್ತಲ್ಲ ಅದಕ್ಕೆ ಎಕ್ಸೆಂಟ್ರಿಕ್ ಆಂಗಲ್ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 28.
If the minor axis of an ellipse subtends an angle 60 degree at each focus, then the eccentricity of the ellipse is ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. ಇಲ್ಲ ಅಷ್ಟೇ ಡಯಾಗ್ರಾಮ್ ತಗೊಂಡೆ ಅಂದ್ರೆ ಈ ತರ ತಗೊಂತೀನಿ. ಹೌದಾ, ಇದು ಮೈನರ್ ಆಕ್ಸಿಸ್. ಇಲ್ಲಿ ಏನಂತ ಹೇಳಿರೋದು, ಮೈನರ್ ಆಕ್ಸಿಸ್ ಆಫ್ ಅನ್ ಎಲಿಪ್ಸ್. ಹೌದಾ, subtends an angle of 60 degree at each focus ಅಂತ ಹೇಳಿದ್ದಾರೆ. ಇದೊಂದು ಫೋಕಸ್ ಅಂತ ತಗೊಂತೀನಿ, ಇದೊಂದು ಫೋಕಸ್. ಈಚ್ ಫೋಕಸ್ ಹತ್ರ 60 ಡಿಗ್ರಿ ಸಬ್ಟೆಂಡ್ ಮಾಡುತ್ತೆ ಅಂತ ಹೇಳಿ ಈ ಆಂಗಲ್ ನ 60 ಅಂತ ಹೇಳಿದ್ದಾರೆ. ಹಾಗಾದ್ರೆ ಹಾಫ್ ಆಂಗಲ್ ಏನಾಗಿರುತ್ತೆ, ಇದು 30 ಆಗಿರುತ್ತೆ. ಹೌದಾ, ನೋಡಿ tan 30 is equal to ಸ್ಲೋಪ್ ತಗೊಂಬಿಡಿ, ಬಂದ್ಬಿಡುತ್ತೆ 0, b ಇದು ಮೈನಸ್ AE, 0 ಅಷ್ಟೇ. ಹೌದಾ, ಈಸಿಯಾಗಿ ಬರುತ್ತೆ ನೋಡಿ. ನಾವು ಸ್ಲೋಪ್ ಆಫ್ S1y is equal to b minus 0 by 0 plus AE ಬರುತ್ತಲ್ಲ. ಅಂದ್ರೆ tan 30 degree is equal to b by AE. tan 30 degree ಅಂದ್ರೆ 1 by root 3 is equal to b by AE ಅಥವಾ E by root 3 is equal to b by E. The direct formula. We know that E is equal to square root of 1 minus b square by a square, root of 1 minus e square by 3 ಬರಿಬೋದಲ್ಲ. ಯಾಕಂದ್ರೆ b square by a square ಅಂದ್ರೆ e by 3 ಬರುತ್ತೆ. ಹೌದಾ, ಇದನ್ನು ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ e square is equal to 1 minus e square by 3. ಅದನ್ನ ಈ ಕಡೆ ತಗೊಂಡ್ವಿ ಅಂದ್ರೆ e square plus e square by 3 equal to 1. LCM ತಗೊಂಡು ಟ್ರೈ ಮಾಡಿ ಬರುತ್ತೆ. 3e square plus e square equal to 3 ಆಯ್ತು. 4e square equal to 3. e square equal to 3 by 4. ಅಂದ್ರೆ e equal to root 3 by 2 ಬರುತ್ತೆ ಅಷ್ಟೇ. ಹೌದಾ, ಒಂದು ಆಪ್ಷನ್ ಎ ಬರುತ್ತೆ ನೋಡಿ. ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ತಗೊಂಡ್ಬಿಟ್ಟು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಅವ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡುವಂತದ್ದು ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದು, ಆಂಗಲ್ ನ 30 ಡಿಗ್ರಿ ತಗೊಂಡಿದ್ವಿ ಅಲ್ಲ, 60 ಡಿಗ್ರಿ ತಗೊಂಡು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ, ಇಲ್ಲಿ ಸಬ್ಟೆಂಡ್ಸ್ 60 ಡಿಗ್ರಿ ಅಂತ ಹೇಳಿದರೆ ನಮಗೆ ಎಲಿಪ್ಸ್ ಇಸ್ ಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತಲ್ಲ, ಅದಕ್ಕೆ ಇದನ್ನು 60 ಇತ್ತು ಅಂದ್ರೆ ಕಂಪ್ಲೀಟ್, ಇದು 30, ಇದನ್ನು 30 ಆಗಬೇಕು. ಹೌದಾ, ಈಗ ಆ ತರ ತಗೊಂಡು ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ 29. L dash is the latus rectum of an ellipse and triangle SLL dash is an equilateral triangle. The eccentricity of the ellipse is ಅಂತ ಹೇಳಿದ್ದಾರೆ ನೋಡಿ. ಇದನ್ನು ಈಸಿ ಇದೆ. ಡಯಾಗ್ರಾಮ್ ನೋಡಿ, ಈ ತರ ಎಲಿಪ್ಸ್ ತಗೊಂಡೆ ಅನ್ಕೊಳ್ಳಿ. ಇಲ್ಲಿ ಏನಂತ ಹೇಳಿರೋದು, L dash is the latus rectum of an ellipse. ಹೌದಾ, and triangle SLL dash is an equilateral triangle. ನೋಡಿ, ಅಂದ್ರೆ ಅಲ್ಲಿ ಎಸ್ ಅನ್ನೋದು ಇದೆಯಲ್ಲ, ಅದು ಫೋಕಸ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಈ ತರ ತಗೊಂಡ್ಬಿಡ್ತೀನಿ, ಇದನ್ನ LL dash ತಗೊಂತೀನಿ. ಯಾಕಂದ್ರೆ ಎರಡೆರಡು ಲ್ಯಾಟಸ್ ರೆಕ್ಟಾಂಗ್ ಬರುತ್ತೆ, ಇದನ್ನ ಫೋಕಸ್ ತಗೊಂಡಿರ್ತೀನಿ. ಹೌದಾ, ಇದನ್ನ ಏನಂತ ಹೇಳಿರೋದು, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಹೌದಾ, ನೋಡಿ ಸಿಂಪ್ಲಿಫೈ ಮಾಡ್ಕೋಬಹುದು ಈಗ ಈಸಿಯಾಗಿ. ದ ಎಕ್ಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಬರುತ್ತೆ. ಇದನ್ನ 30 ಡಿಗ್ರಿ ತಗೊಂಡ್ವಿ ಅಂದ್ರೆ ಇದು 150 ಡಿಗ್ರಿ ಆಗುತ್ತೆ. ಹೌದಾ, ಇದು AE, 0. ಇದೇನಾಗ್ಬೋದು, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ನೆಗೆಟಿವ್ ಅಲ್ಲ, ಮೈನಸ್ AE, b ಸ್ಕ್ವೇರ್ ಬೈ ಎ ಆಗಿರುತ್ತೆ. ಹೌದಾ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಫೋಕಸ್ ಯೂಸ್ ಮಾಡಿ ಬರುತ್ತೆ. ನಾವು ಸ್ಲೋಪ್ ಆಫ್ SL dash is equal to y2 minus y1.
ಅಂದ್ರೆ ಬಿ ಸ್ಕ್ವೇರ್ ಬೈ ಎ ಮೈನಸ್ 0 ಬೈ x2 ಮೈನಸ್ x1 ಮೈನಸ್ ಎ ಇ ಮೈನಸ್ ಇ. ಹೌದಾ? ಇದು ಟ್ಯಾನ್ 150 ಡಿಗ್ರಿ ಅಲ್ಲ, ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಬೈ ಮೈನಸ್ 2ae. ಟ್ಯಾನ್ 150 ಡಿಗ್ರಿ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್, ಅದಕ್ಕೆ ಮೈನಸ್ ಟ್ಯಾನ್ 30 ಆಗುತ್ತೆ. ಅಂದ್ರೆ ಮೈನಸ್ 1/√3 is equal to minus b square by 2a square e. ಮೈನಸ್ ಮೈನಸ್ ಕ್ಯಾನ್ಸಲ್, 2e ನ ಈ ಕಡೆ ಬರ್ಕೊಂಡ್ರೆ ಏನ್ ಬರುತ್ತೆ, 2e/√3 is equal to b square by a square. ನೆಕ್ಸ್ಟ್ ಈ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ, ಟ್ರೈ ಮಾಡಿ ಬರುತ್ತೆ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಈಗ ನಾವು ವಿ ನೋ ದಟ್ e equal to root of 1 minus b square by a square. ಅಂದ್ರೆ e is equal to root of 1 minus 2e by √3. ಹೌದಾ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದ್ರೆ e square is equal to 1 minus 2e by √3 ಬರುತ್ತೆ. ಮಲ್ಟಿಪ್ಲೈ ಬೈ √3 ಮಾಡ್ಕೊಂಡ್ವಿ ಅಂದ್ರೆ √3 e square is equal to √3 minus 2e. ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ತಿದ್ದಾರೆ. √3 e square plus 2e minus √3 equal to 0. ಹೌದಾ? ನೋಡಿ, ಮಲ್ಟಿಪ್ಲೈ ಮಾಡಿದಾಗ 3 ಬರಬೇಕು, ಯಾಕಂದ್ರೆ √3 into √3 ಅಂದ್ರೆ 3. ಸಪ್ರಾಕ್ಟ್ ಮಾಡಿದಾಗ 2 ಬರಬೇಕು. ಹೌದಾ? ಬರುತ್ತಲ್ಲ, ಮಲ್ಟಿಪ್ಲೈ ಮಾಡಿದಾಗ 3, ಸಪ್ರಾಕ್ಟ್ ಮಾಡಿದಾಗ 2 ಅಂದ್ರೆ 3 1 ತಗೋಬೋದಲ್ಲ. 3e minus e minus √3 equal to 0. ಇವೆರಡಲ್ಲೂ √3 e ಕಾಮನ್ ತಗೊಂಡೆ ಅಂದ್ರೆ e ಪ್ಲಸ್ √3 ಬರುತ್ತೆ. ಮೈನಸ್ ಕಾಮನ್ ತಗೊಂಡೆ ಅಂದ್ರೆ e ಪ್ಲಸ್ √3 equal to 0. ಹೌದಾ? ಎರಡರಲ್ಲೂ e ಪ್ಲಸ್ √3 ಕಾಮನ್ ತಗೊಂಡ್ವಿ ಅಂದ್ರೆ √3 e minus 1 equal to 0. ಹೌದಾ? ರೇಷಿಯೋ ಕೆನಾಟ್ ಬಿ ನೆಗೆಟಿವ್, ಅದಕ್ಕೆ ಇದನ್ನ ತಗೊಳಕ್ ಬರಲ್ಲ ಇಲ್ಲಿ. ಹೌದಾ? ಆದ್ರೆ ಇಲ್ಲಿ ಏನ್ ಬರ್ಕೊಂತೀವಿ, √3 e minus 1 equal to 0. ಅಂದ್ರೆ e equal to 1/√3 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಹೌದಾ? ನೋಡಿ, ಯಾವ ತರ ತಗೊಂಡ್ವಿ ಅಂದ್ರೆ ಗೊತ್ತಾಗ್ಬಿಡ್ಬೇಕಷ್ಟೇ. ನೋಡಿ, ಎಲ್ಲಾ ಕಡೆ ಸ್ಲೋಪ್ ಐಡಿಯಾ ಯೂಸ್ ಮಾಡ್ತಿದ್ವಿ. ಐಡಿಯಾ ಈಸಿ ಇದೆ, ಸ್ಲೋಪ್ ಐಡಿಯಾ ಒಂದು ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 30. If P is a point on the ellipse of eccentricity E and A dash are the vertices and S dash are the foci, then triangle SPS dash is to triangle AP A dash. ಹೌದಾ? ನೋಡಿ, ನಾವು P ನ ಯಾವ ತರ ತಗೊಂತೀವೋ ಅಷ್ಟು ಈಸಿ ಆಗ್ಬಿಡುತ್ತೆ. ನೋಡ್ಕೊಳ್ಳಿ, ಫಸ್ಟ್ ಡಯಾಗ್ರಾಮ್ ಈ ತರ ತಗೊಂಡೆ ಅನ್ಕೊಳ್ಳಿ. ಹೌದಾ? ನೋಡಿ, ಇದನ್ನ ಎಸ್ ಅಂತ ತಗೊಂಡಿರ್ತೀನಿ. ಜಸ್ಟ್ ಇದು ಎಸ್, ಇದು ಎಸ್ ಡ್ಯಾಶ್, ಫೋರ್ಸ್ ಆಯ್ತಾನೆ. ಹೌದಾ? ಎ ಮತ್ತೆ ಪಿ ನ ವರ್ಟಿಸಸ್ ಅಂತ ಹೇಳಿದಾನೆ, ಎ ಮತ್ತೆ ಎ ಡ್ಯಾಶ್ ನ. ನೋಡಿ, ಪಾಯಿಂಟ್ ಪಿ ನ ಎಲ್ಲಿ ಬೇಕಾದ್ರೂ ತಗೋಬಹುದು. ಈಗ ನೋಡಿ, ಬೇರೆ ಕಡೆ ತಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಏನ್ ಮಾಡ್ಕೋಬೇಕು ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಬೇಸ್ ಇಂಟು ಹೈಟ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಅಥವಾ ಈಸಿ ಆಗಬೇಕು ಅಂದ್ರೆ ಇದನ್ನ ತಗೊಂಡ್ಬಿಡಿ, ಪಾಯಿಂಟ್ ನ 0, ಬಿ ಅಂತೇಳಿ. ಹೌದಾ? ಅವಾಗ ಇದೇನಾಗ್ಬಿಡುತ್ತೆ, ಇದು ಬಿ. ಹೌದಾ? ಇದೊಂದು ಟ್ರಯಾಂಗಲ್, ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಈ ತರ ಬರುತ್ತೆ. ಹೌದಾ? ನೋಡಿ, ನಾವು ಡೈರೆಕ್ಟ್ ಆಗಿ ಬರಿಬೋದಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಎಸ್ ಪಿ ಎಸ್ ಡ್ಯಾಶ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಎ ಡ್ಯಾಶ್. ಹೌದಾ? ಹಾಫ್ ಇಂಟು ಬೇಸ್ ಅಂದ್ರೆ ಎಸ್ ಎಸ್ ಡ್ಯಾಶ್ ಇಂಟು ಹೈಟ್ ಅಂದ್ರೆ ಬಿ, ಹಾಫ್ ಇಂಟು ಎ ಡ್ಯಾಶ್ ಅಂದ್ರೆ 2a ತಾನೆ, ಹೈಟ್ ಅಂದ್ರೆ ಬಿ. ನೋಡಿ, ಹಾಫ್ ಇಂಟು ಹಾಫ್ ಕ್ಯಾನ್ಸಲ್ ಆಗುತ್ತೆ, ಅದು ಎ ಡ್ಯಾಶ್ ಬರಿಬಹುದು. ಎಸ್ ಎಸ್ ಡ್ಯಾಶ್ ಅಂದ್ರೆ 2ae ಇಂಟು ಬಿ ಬೈ 2a ಇಂಟು ಬಿ. 2a ಬಿ ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ಇ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಸಿ ಬರುತ್ತೆ. ನೋಡಿ, ಬಿ ನ ಆತರ ತಗೊಂಡ್ಬಿಟ್ರೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ಕೋಬಹುದು ಅಂದ್ರೆ ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ತಗೊಂಡು ಟ್ರೈ ಮಾಡ್ಬೋದು.
ಹೋಯ್ತಲ್ಲ, ಆದ್ರೆ ಇದು ಈಸಿ ಆಗತ್ತೆ. ಅದಕ್ಕೆ ಇಲ್ಲಿ ಪಾಯಿಂಟ್ ನ ತಗೊಂಡ್ಬಿಡಿ, ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ (31). The tangent at P on the ellipse meets the minor axis in Q and PR is drawn perpendicular to the minor axis and C is the center, then CQ into CR is equal to ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಅಲ್ಲಿ ಫಸ್ಟ್ ಒಂದು ಎಲಿಪ್ಸ್ ತಗೊಂತೀನಿ, ಏನೇನು ಹೇಳಿದಾರೆ ಬರ್ಕೊಂಡ್ರಾಯ್ತು. ಈ ತರ ಎಲಿಪ್ಸ್ ಇದೆ, ಇದನ್ನ ಮೇಜರ್ ಆಕ್ಸಿಸ್, ಇನ್ನೊಂದು ಮೈನರ್ ಆಕ್ಸಿಸ್. ಹೌದಾ, ಇಲ್ಲಿ ಏನಂತ ಹೇಳಿರೋದು, ಟ್ಯಾಂಜೆಂಟ್ ಅಟ್ ಪಿ ಆನ್ ದ ಎಲಿಪ್ಸ್ ಮೀಟ್ಸ್ ದ ಮೈನರ್ ಆಕ್ಸಿಸ್ ಇನ್ ಕ್ಯೂ ಅಂತ ಹೇಳಿದ್ದಾರೆ. ಇದು ಪಿ ಮೀಟ್ಸ್ ದ ಮೈನರ್ ಆಕ್ಸಿಸ್ ಅಟ್ ಕ್ಯೂ, ಇದು ಕ್ಯೂ. ಹೌದಾ, ನೆಕ್ಸ್ಟ್ ಏನಂತ ಹೇಳಿರೋದು, ಅಂಡ್ ಪಿ ಆರ್ ಇಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಮೈನರ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಪಿ ಆರ್ ಇಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಮೈನರ್ ಆಕ್ಸಿಸ್, ಇದು ಪಿ ಆರ್. ಸಿ ಇಸ್ ದ ಸೆಂಟರ್, ದೆನ್ ಸಿ ಕ್ಯೂ ಇಂಟು ಸಿ ಆರ್, ಸಿ ಕ್ಯೂ ಇಂಟು ಸಿ ಆರ್. ಹೌದಾ, ನೋಡಿ ಈಸಿಯಾಗಿ ಮಾಡ್ಕೋಬಹುದು. ಎನಿ ಪಾಯಿಂಟ್ ನ ಹೇಗೆ ತಗೊಂತೀವಿ ನಾವು, ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ. ಹೌದಾ, ಡೈರೆಕ್ಟ್ ಆಗಿ ಪಾಯಿಂಟ್ ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. ಡೈರೆಕ್ಟ್ ಆಗಿ ಕ್ಯೂ ಮತ್ತೆ ಎ ಬರೆಯೋದಕ್ಕೆ ಗೊತ್ತಿರಬೇಕು. ಆಲ್ರೆಡಿ ಒಂದ್ಸಲ ಬರ್ಕೊಂಡಿದ್ವಿ, ಮತ್ತೊಂದ್ಸಲ ಮಾಡ್ಕೊಂತೀವಿ ನೋಡಿ. ನೆಕ್ಸ್ಟ್ ಟೈಮ್ ಇಂದ ಡೈರೆಕ್ಟ್ ಬರ್ಕೊಂಡು ಹೋಗ್ತೀವಿ. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಟ್ ಪಿ ಈಸ್, ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಅಂತಾನೆ, ಯಾಕಂದ್ರೆ ಇದು ಈಕ್ವೇಶನ್. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ 1 ಅಂದ್ರೆ ಎಕ್ಸ್ ಎ ಕಾಸ್ ಥೀಟಾ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಬಿ ಸೈನ್ ಥೀಟಾ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ, ಎ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಕ್ಸ್ ಕಾಸ್ ಥೀಟಾ ಬೈ ಎ ಪ್ಲಸ್ ವೈ ಸೈನ್ ಥೀಟಾ ಬೈ ಬಿ ಇಸ್ ಈಕ್ವಲ್ ಟು 1. ಹೌದಾ, ನೋಡಿ ಕ್ಯೂ ಬೇಕು ಅಂದ್ರೆ ಈಗ ಪುಟ್ y is equal to, ಸಾರಿ x is equal to 0. ಅವಾಗ ಅಲ್ಲಿ ಏನಾಗ್ಬಿಡುತ್ತದು 0, x ಗೆ 0 ಬರ್ಕೊಂಡು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ b ಬೈ ಸೈನ್ ಥೀಟಾ ಬರುತ್ತೆ. ಹೌದಾ, ಅಂದ್ರೆ ನೋಡಿ ಈಗ ಪಾಯಿಂಟ್ಸ್ ಆಕ್ಚುಲಿ ಯಾವ ತರ ಬರುತ್ತೆ ಅಂದ್ರೆ, ಇದು b ಸೇಮ್ ಇರುತ್ತೆ ಇದ್ರದ್ದು, ಸೈನ್ ಥೀಟಾ ರೆಸಿಪ್ರೋಕಲ್ ಮಾಡಿದಂಗೆ 0, b ಬೈ ಸೈನ್ ಥೀಟಾ. ಇದಾದ್ರೆ ಇಲ್ಲೊಂದು ಪಾಯಿಂಟ್ ಬರುತ್ತಲ್ಲ, ಅದೇನಾಗಿರುತ್ತೆ ಅಂದ್ರೆ a ಬೈ ಕಾಸ್ ಥೀಟಾ 0, ಈ ತರ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. ಇದನ್ನೇನ್ ಬರಿಬಹುದು, 0, b ಬೈ ಸೈನ್ ಥೀಟಾ. ಹೌದಾ, ನೆಕ್ಸ್ಟ್ ನೋಡಿ ಆರ್ ಅಂತ ಹೇಳಿದ್ರೆ ಈ ಸಿ ಆರ್ ಮತ್ತೆ ಇದು ಎರಡು ಸೇಮ್ ಇರುತ್ತಾನೆ, ಅಂದ್ರೆ ವೈ ಕೋಆರ್ಡಿನೇಟ್ ಅಷ್ಟೇ. ಅಂದ್ರೆ ಸಿ ಆರ್ ಇಸ್ ಈಕ್ವಲ್ ಟು ಏನ್ ಬರಿಬಹುದು ಅಂದ್ರೆ ನಾವು ಬಿ ಸೈನ್ ಥೀಟಾ ಬರಿಬಹುದು. ಹೌದಾ, ಆಗ ನೋಡಿ ನಾವು ಸಿ ಕ್ಯೂ ಏನಾಗುತ್ತೆ ಬಿ ಬೈ ಸೈನ್ ಥೀಟಾ, ಸಿ ಆರ್ ಏನಾಗುತ್ತೆ ಬಿ ಸೈನ್ ಥೀಟಾ. ನಮಗೆ ಅಲ್ಲಿ ಏನ್ ಕೇಳಿರೋದು, ನಾವು ಸಿ ಆರ್ ಇಂಟು ಸಿ ಕ್ಯೂ, ಬಿ ಸೈನ್ ಥೀಟಾ ಇಂಟು ಬಿ ಬೈ ಸೈನ್ ಥೀಟಾ. ಸೈನ್ ಥೀಟಾ ಕ್ಯಾನ್ಸಲ್ ಆಗ ಆನ್ಸರ್ ಬಿ ಸ್ಕ್ವಯರ್ ಬರುತ್ತೆ ಅಷ್ಟೇ. ಹೌದಾ, ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೋಯ್ತಲ್ಲ, ನೋಡಿ ಇದು ಗೊತ್ತಿರಲಿ. ಟ್ಯಾಂಜೆಂಟ್ ಅಟ್ ಪಿ ಕಟ್ಸ್ ದ ಆಕ್ಸಿಸ್ ಆಫ್ ದ ಎಲಿಪ್ಸ್ ಅಟ್ ಎ ಅಂಡ್ ಬಿ ಅಂತ ಹೇಳಿದ್ವಿ ಅಂದ್ರೆ ಎ ಮತ್ತೆ ಬಿ ನ ಡೈರೆಕ್ಟ್ ಆಗಿ ಬರೀಬಹುದು. ಹೋಯ್ತಲ್ಲ, ನೋಡಿ ಅದು ನೋಟ್ ಅಂತ ತಗೊಂಡಿರ್ತೀನಿ. ನೆಕ್ಸ್ಟ್ ಒಂದಿಷ್ಟು ಪ್ರಾಬ್ಲಮ್ಸ್ ಗೆ ಡೈರೆಕ್ಟ್ ಆಗಿ ಬರ್ಕೊಂತೀವಿ ನಾವು ಅಲ್ಲಿ. ನೋಟ್, if tangent at p na a cos theta b sin theta of ellipse x square by a square plus y square by b square equal to 1 cuts the axis at a and b ಆಗಿತ್ತು ಅಂದ್ರೆ then a is equal to a by cos theta 0 and b is equal to 0,
ಬಿ ಬೈ ಸೈನ್ ಥೀಟಾ. ಹೌದಾ? ಅಂದ್ರೆ ಅಲ್ಲಿ ಎ ಕಾಸ್ ಥೀಟಾ ಬರೀತಿದ್ವಿ, ಇಲ್ಲಿ ಎ ಬೈ ಕಾಸ್ ಥೀಟಾ ಬರ್ಕೊಳೋದಷ್ಟೇ. ಇನ್ನೊಂದು ಬಿ ಸೈನ್ ಥೀಟಾ ಬರೀತಿದ್ವಿ, ಬಿ ಬೈ ಸೈನ್ ಥೀಟಾ ಬರ್ಕೊಳೋದಷ್ಟೇ. ಹೌದಾ? ಈಗ ನೋಡಿ, ಇದು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 32. The tangent at any point on the ellipse x square by a square plus y square by b square equal to 1 meets the tangent at vertices a dash in L and L dash, then AL into a dash L dash is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದು ಈಸಿ ಇದೆ. ಈ ತರ ತಗೊಂತೀನಿ ಎಲಿಪ್ಸ್ ನ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಅಂತ ಹೇಳಿದಾರೆ ತಾನೆ. ಹೌದಾ? ಆನ್ ದ ಎಲಿಪ್ಸ್ x square by a square plus y square by b square equal to 1 meets the tangent at the vertex. Vertices ಏನೇನು? a and a dash. ಹೌದಾ? ಇದೊಂದು ಟ್ಯಾಂಜೆಂಟ್, ಇದೊಂದು ಟ್ಯಾಂಜೆಂಟ್. ಹೌದಾ? ದೆನ್ ಮೀಟ್ಸ್ ದ ಟ್ಯಾಂಜೆಂಟ್ ಅಟ್ ಎಲ್ ಅಂಡ್ ಎಲ್ ಡ್ಯಾಶ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ಇದನ್ನು ಅಷ್ಟೇ. ಒಂದಂತೂ ಜನರಲ್ ಮೆಥಡ್ ಅಲ್ಲಿ ಮಾಡ್ಬೋದು, ಅಂದ್ರೆ ಈ ಲೈನ್ ನ ಇನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗ ಒಂದು ಟ್ಯಾಂಜೆಂಟ್ ತಗೊಂಡ್ರೆ ಬರುತ್ತೆ. ಅಂದ್ರೆ ಈ ಟ್ಯಾಂಜೆಂಟ್ ಹತ್ರ ಒಂದು ಬರ್ಕೊಂಡ್ವಿ ಅಂದ್ಕೊಳ್ಳಿ. ಹೌದಾ? ಈ ತರ ಹೇಗೋ ಬರೀಬಹುದು. ಇದನ್ನ ಎಲ್ ಡ್ಯಾಶ್ ಅಂತ ತಗೊಂಡು ಟ್ರೈ ಮಾಡ್ಬೋದು. ಅದು ನೋಡಿ, ಈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ಪಾಯಿಂಟ್ ನಾವು ಚೂಸ್ ಮಾಡ್ಬೇಕು ತಾನೆ. ಹೌದಾ? ಅದಕ್ಕೆ ನೋಡಿ, ನಾವು ಈಸಿಯಾಗಿ ಯಾವ ತರ ಚೂಸ್ ಮಾಡ್ತೀನಿ ಅಂತೇಳಿ ಪಾಯಿಂಟ್ ನ ಇಲ್ಲಿ ಚೂಸ್ ಮಾಡ್ಬಿಡ್ತೀನಿ. ಅವಾಗ ಇದು ಟ್ಯಾಂಜೆಂಟ್ ಆಗುತ್ತೆ. ಅವಾಗ ಇದು ಇದು ಎಲ್ ಡ್ಯಾಶ್ ಆಗ್ಬಿಡುತ್ತೆ. ಹೌದಾ? ಈ ಪಾಯಿಂಟ್ ಏನ್ ಗೊತ್ತಿರೋದು ನಮಗೆ? 0, ಬಿ. ಹಾಗಾದ್ರೆ ಇದನ್ನು ಬಿ ಆಗುತ್ತೆ, ಇದನ್ನು ಬಿ ಆಗುತ್ತಾನೆ. ಹಾಗಾದ್ರೆ ಡೈರೆಕ್ಟ್ ಆಗಿ ಬರ್ದು ಬಿಡ್ಬೋದು. ನೋಡಿ, ಈಗ ನಾವು ಎಲ್ ಇಂಟು ಎ ಡ್ಯಾಶ್ ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಇಂಟು ಬಿ ಆಗ್ಬಿಟ್ಟು ಆನ್ಸರ್ ಬಿ ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈಸಿಯಾಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಯಾವ ತರ ತಗೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೌದಾ? 0, ಬಿ ತಗೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಬರೀಬಹುದು. ಅಥವಾ ನಾವು ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ತಗೊಂಡು ಟ್ಯಾಂಜೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಇದ್ರದ್ದು ಈಕ್ವೇಶನ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಇದ್ರದ್ದು ಈಕ್ವೇಶನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಹೌದಾ? ನೆಕ್ಸ್ಟ್ ಅದನ್ನು ಬರ್ಕೊಂಡು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡು ಹಿಡ್ಕೊಂಡು ಟ್ರೈ ಮಾಡ್ಬೋದು. ಅದು ಲೆಂತಿ ಆಗ್ಬಿಡುತ್ತೆ. ಅದ್ರ ಮೇಲೆ ಈಸಿ ಆಗ್ಬೇಕು ಅಂದ್ರೆ 0, ಬಿ ಬರ್ಕೊಂಡು ಡೈರೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನೆಕ್ಸ್ಟ್ ನೋಡಿ 33. The locus of the extremities of the latus rectum of the family of the ellipse ಅಂತ ಹೇಳಿದ್ದಾರೆ. b square x square plus a square y square is equal to a square b square. ಹೌದಾ? The locus of the end points of latus rectum ಹೇಳಿದ್ದಾರೆ ಅಷ್ಟೇ. ನೋಡಿ, ಇದನ್ನು ಡಿವೈಡಿಂಗ್ ಬೈ a square b square ಮಾಡ್ಕೊಂಡೆ ಅಂದ್ರೆ ಇದು x square by a square plus y square by b square equal to 1 ಆಗತ್ತಲ್ಲ. Therefore, end points of latus rectum are ಏನ್ ಬರೀಬಹುದು? ಪ್ಲಸ್ ಆರ್ ಮೈನಸ್ ಎ ಇ ಬಿ ಸ್ಕ್ವೇರ್ ಬೈ ಎ. ಹೌದಾ? ಇದನ್ನ ಎಕ್ಸ್ ವೈ ಅಂತ ತಗೋಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ? ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಗಿ, ವೈ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಇ ಬರ್ಕೋಬೇಕು. ನೋಡಿ, ಇದೀಗ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ನಾವು ಎಕ್ಸ್ ವೈ ಮತ್ತೆ ಎ ಮತ್ತೆ ಬಿ ಫಾರ್ಮ್ ಅಲ್ಲಿ ಬರಿಬೇಕು. ಅಂದ್ರೆ ಇ ನ ರಿಮೂವ್ ಮಾಡ್ಬೇಕಷ್ಟೇ. ಅಲ್ಲಿ ಅವು ಬರುತ್ತೆ. ನೋಡಿ, ನಮಗೆ ಇಲ್ಲಿ ಗೊತ್ತಿರೋದು ಈಕ್ವೇಶನ್, ವಿ ನೋ ದಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್. ಹೌದಾ?
ನೋಡಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇ ಸ್ಕ್ವೇರ್ ಬರೀಬೋದಾ? ನೋಡಿ ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಇದರಲ್ಲಿ ಎ ಸ್ಕ್ವೇರ್ ಇ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬರೀಬಹುದು. ಬಿ ಸ್ಕ್ವೇರ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಎ ವೈ. ಸರ್ ನೋಡಿ ಇಲ್ಲಿ ಬರ್ಕೊಂತೀನಿ ಇಷ್ಟು ವ್ಯಾಲ್ಯೂನ. ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಎ ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. ಸರ್ ನೋಡಿ ಇಲ್ಲಿ ಏನ್ ಬರೀಬಹುದು? ಎಕ್ಸ್ ಸ್ಕ್ವೇರ್ ನ ಈ ಕಡೆ ತಗೊಂಡ್ರೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಎ ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬರುತ್ತಷ್ಟೆ. ಅಂದ್ರೆ ಇದರೊಳಗೆ ಕಂಪೇರ್ ಮಾಡ್ಕೊಂಡ್ರೆ ಆಪ್ಷನ್ ಸಿ ಬರುತ್ತಲ್ಲ. ಆಕ್ಚುಲಿ ಎರಡು ಈಕ್ವೇಶನ್ ಬರುತ್ತೆ. ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ಎ ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಹೌದಾ? ಇದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಈಸಿ ಇದೆ. ಆಯ್ತಲ್ಲ? ನೋಡಿ ಉಳಿದಿರೋ ಪ್ರಾಬ್ಲಮ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀನಿ ನಾನು.